ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಈಗಂತೂ ಚಳಿಗಾಲ ಶುರುವಾಗಿದೆ ಅಲ್ಲ, ಬಾಲ್ಕನಿಗೆ ಬಂದರೆ ಸಾಕು ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಪರ್ಸ್ನಲಿ ನನಗೆ ಚಳಿಗಾಲ ಅಂದರೆ ತುಂಬಾ ಇಷ್ಟ. ಎಲ್ಲ ಕಾಲಕ್ಕಿಂತ ಈ ಬೇಸಿಗೆಗಾಲ ಮಳೆಗಾಲಕ್ಕಿಂತ ಚಳಿಗಾಲ ತುಂಬಾ ಇಷ್ಟ ನನಗೆ. ಬೇಸಿಗೆಯಲ್ಲಿ ಸೆಕೆ ತಡೆಯೋಕ್ಕಾಗಲ್ಲ, ಮಳೆಗಾಲದಲ್ಲಿ ತುಂಬಾ ಮಳೆ, ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಡ್ರೈ ಸ್ಕಿನ್ ಸಮಸ್ಯೆ ಏನು ಇಲ್ಲದೆ ಇರೋದ್ರಿಂದ ನನಗೆ ಚಳಿಗಾಲ ಅಂದರೆ ತುಂಬ ಇಷ್ಟ. ನಂತರನೇ ಎಲ್ಲರಿಗೂ ಒಂದೊಂದು ಕಾಲ ಇಷ್ಟ ಇರುತ್ತೆ. ಯಾವ ಕಾಲ ನಿಮಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಡೈಲಿ ನಾನು ಸಂಜೆ ಹೊತ್ತು ಏನಾದರೂ ತಿಂಡಿ ಮಾಡೇ ಮಾಡ್ತೀನಿ. ಸೊ ರೆಸಿಪೀಸ್ನ ನಿಮ್ಮ ಜೊತೆನೂ ಶೇರ್ ಮಾಡಿದ್ರೆ ಸಂಜೆ ತಿಂಡಿ ಮಾಡೋರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೇಗೆ ಬಿಸಿ ಬಿಸಿ ಅವಲಕ್ಕಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಎಲ್ಲರ ಮನೇಲೂ ಅವಲಕ್ಕಿ ಮಾಡ್ತಾ ಇರ್ತೀರಾ. ಇವತ್ತು ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಸಂಜೆ ತಿಂಡಿ ಅಲ್ವಾ, ಸ್ವಲ್ಪನೇ ತಿಂಡಿ ಮಾಡಿದ್ರೆ ಸಾಕಾಗುತ್ತೆ ಅಂತ 1/4 ಕಪ್ ತೊಗೊಂಡಿದ್ದೀನಿ. ಹಾಗೆ ಅವಲಕ್ಕಿನ ಚೆನ್ನಾಗಿ ತೊಳೆದು ಅವಲಕ್ಕಿ ಮುಳುಗೋ ಅಷ್ಟು ಬಿಸಿ ನೀರನ್ನು ಹಾಕಿ ಒಂದು 5 ಮಿನಿಟ್ಸ್ ಎತ್ತಿಟ್ಕೊಂಡ್ಬಿಡ್ತೀನಿ. 5 ಮಿನಿಟ್ಸ್ ಆದಮೇಲೆ ಅವಲಕ್ಕಿ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಅನ್ನದಗಳೆಲ್ಲ ಮೆತ್ತಗಿರುತ್ತಲ್ವ, ಆ ರೀತಿಯೇ ಆಗಿರುತ್ತೆ. ಈಗ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಬಸ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಗಾಂಧಾರಿ ಮೆಣಸಿನ ಪೌಡರ್ನು ಹಾಕ್ಕೊಂಡೆ, ಸ್ವಲ್ಪ ಉಪ್ಪು. ಗಾಂಧಾರಿ ಮೆಣಸಿನ ಪೌಡರ್ನ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಹಸಿಮೆಣಸನ್ನು ಬಳಸ್ತಾ ಇದ್ದರೆ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು. ಎಲ್ಲಿ ಹಸಿಮೆಣಸನ್ನು ಬಳಸಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಬೇಕು ಅಂತ ಒಂದು ಪ್ಯಾನ್ನ ತೊಗೊಂಡು ಒಂದು 4-5 ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಸಾಸಿವೆ ಹಾಗೆ ಉದ್ದಿನಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವಿಡಿಯೋ ನಾನು ಮಾಡ್ತಾ ಇರೋದ್ರಿಂದ ಉದ್ದಿನಬೇಳೆ ಜಾಸ್ತಿನೇ ಬಿತ್ತು. ಉದ್ದಿನಬೇಳೆ ಜಾಸ್ತಿ ಆದರೆ ಅವಲಕ್ಕಿ ಅಷ್ಟು ಚೆನ್ನಾಗಿರಲ್ಲ, ಕಟಮ್ ಅಂತಿರುತ್ತೆ ಮಧ್ಯದಲ್ಲೆಲ್ಲ. ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಕಡಲೆಬೇಳೆ, ಶೇಂಗಾನ ಆ್ಯಡ್ ಮಾಡಿಕೊಂಡೆ. ಹಾಗೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಹಸಿಮೆಣಸನ್ನು ಬಳಸ್ಕೊಳ್ಳಿ. ಹಸಿಮೆಣಸನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತೆಂಗಿನ ತುರಿನ ಹಾಕಿ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಎಲ್ಲ ರೆಡಿ ಆಯಿತು. ಒಗ್ಗರಣೆ ರೆಡಿ ಆದಮೇಲೆ ಆವಾಗಲೇ ನಾವು ಅವಲಕ್ಕಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ತೆಗೆದಿಟ್ಟಿದ್ವಲ್ಲ, ಅದನ್ನು ಒಂದು ಅಗಲ ಬಟ್ಲಿಗೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಈ ರೀತಿ ಯಾಕೆ ಮಾಡ್ಕೋತೀನಿ ಅಂದರೆ ಕಲಿಸ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಆ ರೀತಿ ಮಾಡ್ಕೋತೀನಿ. ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಸ್ಪೂನು ಸಕ್ಕರೆ, ಹಾಗೆ 2 ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಕ್ಚುಲಿ ನಾವು ಅವಲಕ್ಕಿ ಮಾಡುವಾಗ ಚಿತ್ರಾನ್ನಕ್ಕೆಲ್ಲ ಹೇಗೆ ಉಪ್ಪು, ಹುಳಿ, ಖಾರ ಎಲ್ಲ ಸ್ಟ್ರಾಂಗಾಗಿ ಹಾಕ್ತೀವಲ್ಲ, ಆ ರೀತಿಯೇ ಹಾಕ್ಕೊಳ್ಬೇಕು. ನೀವು ಅವಲಕ್ಕಿನ ಅನ್ನ ಅಂತ ಅಂದ್ಕೊಂಡು ಚಿತ್ರಾನ್ನನೇ ಮಾಡ್ತಾ ಇದ್ದೀರಾ ಅಂದ್ಕೊಂಡು ಮಾಡಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು, ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದ್ಮೇಲೆ ಮಿಕ್ಸ್ ಆದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಇವಾಗ ಇನ್ನೇನು ತಿಂಡಿಗೆ ಬರ್ತಿದ್ದಾರೆ ಅನ್ನುವಾಗ ಒಂದು ಪ್ಯಾನ್ಗೆ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಅದನ್ನು ಅವಲಕ್ಕಿ ಎಲ್ಲ ಉದ್ರಾಗುತ್ತೆ. ಒಂದು 5 ಮಿನಿಟ್ಸ್ ಆದರೂ ನೋಡಿ ಈ ರೀತಿ ಪ್ಯಾನ್ಗೆ ಹಾಕಿ ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕಲಸಿ ಬಿಟ್ಟರೆ ಚೆನ್ನಾಗಿರಲ್ಲ. ಈ ರೀತಿಯಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಕೊಬ್ಬರಿ ಎಲ್ಲ
ನಾವು ಹಾಕಿರ್ತೀವಲ್ಲ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ನಿಂಬು, ಉಪ್ಪು, ಕೊಬ್ಬರಿ ಎಲ್ಲದೂ ಅವಲಕ್ಕಿಗೆ ಮಿಕ್ಸ್ ಆಗಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಾಗ ಎಲ್ಲ ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿನೂ ಸಹ ಉದ್ರಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸಂಜೆ ತಿಂಡಿಗೆ ಬಿಸಿ ಬಿಸಿಯಾಗಿ ಅವಲಕ್ಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ, ಈಗ ಮಕ್ಕಳೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ತುಂಬ ಚೆನ್ನಾಗಿ ತಿಂತಾರೆ ಮತ್ತು ಇಷ್ಟನೂ ಪಡ್ತಾರೆ, ಹೆಲ್ದಿ ಕೂಡ. ತುಂಬ ಚೆನ್ನಾಗಾಗಿತ್ತು ನಾನು ಮಾಡಿದ ಅವಲಕ್ಕಿ ಕೂಡ. ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಆಗಿತ್ತು. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಆದರೂ ಇಷ್ಟ ಆಗುತ್ತೆ ಅನ್ನೋರು ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ರುಚಿ ರುಚಿಯಾದ ಅವಲಕ್ಕಿ ಸಂಜೆ ತಿಂಡಿಗೆ ರೆಡಿ ಆಯಿತು. ಅವಲಕ್ಕಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಟಿಪ್ಸ್ನ ಹೇಳ್ತೀನಿ, ಅವಲಕ್ಕಿ ಮಾಡುವಾಗ ಯಾವಾಗಲೂ ಉಪ್ಪು, ಹುಳಿ, ಖಾರ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆಯಾಗಿ ಅವಲಕ್ಕಿ ತಿನ್ನೋಕೆ ಚೆನ್ನಾಗಿರಲ್ಲ. ಸೊ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ತಿಳಿಸಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಶುಭ ಸಂಜೆ. ಟೇಕ್ ಕೇರ್. ಸಿಗ್ತೀನಿ ಮುಂದಿನ ಲಾಗ್ಗಳಲ್ಲಿ. ಬಾಯ್ ಬಾಯ್.